ತುಂಬ ಪರ್ಫೆಕ್ಟಾಗಿ ಪಫ್ ಸ್ಲೀವ್ಸ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸಹ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ವಿಡಿಯೋ ನೋಡಿ. ತುಂಬಾ ಟ್ರೆಂಡಿಂಗ್ನಲ್ಲಿರುವಂತಹ ಬ್ಯಾಕ್ ನೆಕ್ ಡಿಸೈನು ಹಾಗೆ ಪಫ್ ಸ್ಲೀವ್ಸ್ ಡಿಸೈನು ಇದು ತುಂಬ ಜಾಸ್ತಿ ಆರ್ಡರ್ಸ್ಗಳು ಕೊಡ್ತಿರೋಂತಹ ಡಿಸೈನ್ಸು. ಇದು ಬೋಟ್ ನೆಕ್ ಡಿಸೈನ್ ಬಂದು ಫುಲ್ ರೌಂಡ್ ಬರುತ್ತೆ. ಇದು ಪಫ್ ಸ್ಲೀವ್ಗೆ ನೀವು ಸ್ಲೀವ್ ಮೆಜರ್ಮೆಂಟ್ನ ಕಟ್ ಮಾಡ್ಕೊಳ್ಳಿ ಲೈನಿಂಗ್ ಕ್ಲಾತಲ್ಲಿ. ಅದರ ಮೇಲೆ ನಾನು ಸ್ಯಾರಿ ಪೀಸ್ನ ಯೂಸ್ ಮಾಡಿಬಿಟ್ಟು ಫ್ರಿಲ್ಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಕೆಳಗಡೆ ಲೈನಿಂಗ್ಗಳನ್ನ ಕೊಡದೆ ಹೋದರೆ ನಾವು ಪಫ್ಸ್ ಪೀಸ್ನ ಕೊಟ್ಟಿರ್ತೀವಲ್ಲ ಸ್ಯಾರಿ ಪೀಸಲ್ಲಿ, ಆ ಪೀಸು ಬೇಗ ಈಜೋಗುತ್ತೆ. ಈ ಥರ ಲೈನಿಂಗ್ನ ಯೂಸ್ ಮಾಡೋದ್ರಿಂದ ಬಟ್ಟೆ ಈಜೋಗಲ್ಲ. ತುಂಬ ಕಂಪ್ಲೇಂಟ್ಸ್ಗಳು ಬರುತ್ತೆ ಬಟ್ಟೆ ಈಜೋಗುತ್ತೆ ಅಂತ. ಬಟ್ಟೆ ಈಜೋಗಬಾರ್ದು ಅಂದರೆ ಈ ಥರ ಲೈನಿಂಗ್ ಪೀಸ್ನ ಕೊಟ್ಟು ಸ್ಟಿಚ್ ಮಾಡಿ ಬಟ್ಟೆ ಬೇಗ ಈಜೋಗಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಸ್ಟ್ರೈಟ್ ಲೈನ್ ಫ್ರಿಲ್ಸು ನೋಡಿ, ಕರೆಕ್ಟಾಗಿ ಡಿವೈಡಿಂಗ್ ತೊಗೊಂಡು ಎರಡೂ ಕಡೆಯೂ ಫ್ರಿಲ್ಸ್ ಕರೆಕ್ಟಾಗಿರಬೇಕು. ಮತ್ತು ಸ್ಲೀವ್ನ ಅಟ್ಯಾಚಿಂಗ್ ಮಾಡಬೇಕಾದ್ರೆ ನೀವು ಫ್ರಿಲ್ಸ್ನ ಆಪೋಸಿಟ್ ಸೈಡಲ್ಲೇ ಮಾಡಬೇಕು. ಒಂದು ರೈಟ್ ಸೈಡ್ ತಿರುಗಿದ್ರೆ ಇನ್ನೊಂದು ಲೆಫ್ಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಆವಾಗ ಎರಡು ಸೈಡು ಸ್ಲೀವ್ ಹ್ಯಾಂಡ್ಸು ಒಂದೇ ಕಡೆ ಫ್ರಿಲ್ಸ್ನ ಬರುತ್ತೆ. ಫ್ರಿಲ್ಸ್ ಮಾಡಬೇಕಾದ್ರೆ ತುಂಬಾ ಗಮನ ಇಟ್ಟು ಫ್ರಿಲ್ಸ್ನ ರೆಡಿ ಮಾಡ್ಕೊಳ್ಳಿ. ಟೈಲರಿಂಗಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲ ಕಮೆಂಟ್ಸ್ಗಳಿಗೂ ರೆಸ್ಪಾನ್ಸ್ ಮಾಡ್ತೀನಿ. ಹೊಸದಾಗಿ ಟೈಲರಿಂಗ್ ಕಲಿತಿರೋರು ಈ ಥರ ಫ್ರೀಯಾಗಿ ಹೇಳ್ಕೊಡೋಂಥ ಸ್ಟಿಚಿಂಗ್ಸ್ ಕ್ಲಾಸಸ್ನ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ನೋಡಿ, ಮತ್ತೆ ನೀವು ಅದನ್ನು ಒಂದು ಸಲ ಸ್ಟಿಚ್ ಮಾಡಬೇಕು. ನೋಡಿದ ತಕ್ಷಣ ಬಿಟ್ಬಿಟ್ಟು ಮತ್ತೆ ಯಾವತ್ತೂ ಸ್ಟಿಚ್ ಮಾಡೋಣ ಅಂದರೆ ಅದು ಬರಲ್ಲ. ನೋಡಿಬಿಟ್ಟು ಸ್ಟಿಚ್ ಮಾಡಿ, ಆವಾಗ ಅರ್ಥ ಆಗುತ್ತೆ. ಯಾವತ್ತೂ ನೋಡಿ ಮತ್ತೆ ಯಾವತ್ತೂ ಸ್ಟಿಚ್ ಮಾಡಿದ್ರೆ ಅದು ಸರಿಯಾಗಿ ಗೊತ್ತಾಗಲ್ಲ. ನೋಡಿ, ಮೇಲ್ಗಡೆ ಟಾಪ್ ಸೈಡಲ್ಲಿ ಫ್ರಿಲ್ಸ್ನ ಮಾಡಿದ್ದೀನಿ, ಕೆಳಗಡೆ ಡೌನ್ ಸೈಡು ಬಾರ್ಡರ್ನ ಯೂಸ್ ಮಾಡ್ತಿದ್ದೀನಿ. ಈ ಡಿಸೈನು ತುಂಬಾ ಟ್ರೆಂಡಿಂಗಲ್ಲಿದೆ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಹಾಕುವಂಥ ವೀಡಿಯೋಸ್ಗಳ ಲಿಂಕ್ಸ್ ಎಲ್ಲ ನಿಮ್ಗೆ ಸಿಗ್ತಾ ಇರುತ್ತೆ. ಡೌನ್ ಸೈಡು ಲೈನಿಂಗು ಹಾಗೂ ಬಾರ್ಡರ್ ಪೀಸ್ನ ಫೋಲ್ಡಿಂಗ್ ಮಾಡಿಕೊಂಡು ಕಿನಾರಿ ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಆಲ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನ್ಯೂ ಪಫ್ ಸ್ಲೀವ್ ಡಿಸೈನ್. ಸ್ಲೀವ್ ಅಟ್ಯಾಚಿಂಗು ಶೋಲ್ಡರ್ ಕರೆಕ್ಟಾಗಿ ನ್ಯಾಚ್ ಮಾಡಿಕೊಂಡು ಶೋಲ್ಡರ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ.